ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ವ ಮನೋಜ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಹಾಗೆ ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಡೈಲಿ ವ್ಲಾಗ್ ಅಂದರೆ ನಮ್ಮ ಪುಟ್ಟಕ್ಕೊಂದು ಇವತ್ತು ಫೋಟೋಶೂಟ್ ಐತೆ, ಅದಕ್ಕೆ ಅವಳದು ಫೋಟೋಶೂಟಿಂದ ಒಂದು ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. ವೀಡಿಯೋ ಮಾಡೋದಕ್ಕೆ ಬಿಡ್ತಿಲ್ಲ, ತುಂಬ ಗಲಾಟೆ ಮಾಡ್ತಿದ್ದೆ. ಎಲ್ಲ ಫೋಟೋಶೂಟಿಗೆ ಇಲ್ಲಿ ಬ್ಯಾಗ್ ರೆಡಿ ಆಗೈತೆ. ಇನ್ನು ನಮ್ಮ ಪುಟಾಣಿನ ರೆಡಿ ಮಾಡೋದು ಒಂದೇ ಇರೋದು. ಅಕ್ಕ ಅವ್ರು ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಿದ್ದೀನಿ. ನಾನು ಹಾಗೆ ಒಂದ್ಸಲ ನನ್ನ ಹೊರಗಡೆ ಅಂತೂ ತುಂಬ ಬಿಸಿಲು. ಬೈಕಲ್ಲಿ ಬಾ, ನೀನು ನಾವು ಕಾರಲ್ಲಿ ಹೋಗ್ತೀವಿ, ಬೈಕಾಗಿ ಬಾ. ಹಾಂ ಬಾಯ್. ಒಂದು 5 ನಿಮಿಷ ಕೂತಿದ್ದ ಕೂರಲ್ಲ ಇವಳು ಅಂತ. ಏನಂತಮ್ಮ, 5 ನಿಮಿಷ ಕೂತಿದ್ದ ಕೂರಬಾರ್ದು ಅಂತ. ಪುಟಾಣಿ ಅಂತೂ ತುಂಬಾ ಹಠ ಮಾಡ್ತಿದ್ಲು. ಯಾಕೋ ನಾನು ಮುಂದೆ ಕೂತ್ಕೊಳ್ಬೇಕು, ಕಾರ್ ಡ್ರೈವ್ ಮಾಡೋ ಹತ್ರ ಕೂತ್ಕೊಳ್ಬೇಕು ಅಂತ. ಫೈನಲಿ ಅವಳೇ ಹೋಗಿ ಕೂತ್ಕೊಂಡು ದಾವಣಗೆರೆ ಬರೋವರೆಗೂ ಅವಳೇ ಕಾರ್ ಡ್ರೈವ್ ಮಾಡಿದ್ದಾಳೆ. ಸೊ ತುಂಬ ಅಂದರೆ ತುಂಬಾ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು. ಯಾಕೋ ಕಾರ್ ಮುಂದೆ ಕೂತ್ಕೊಳ್ಬೇಕಂತ. ಇನ್ನೇನು ದಾವಣಗೆರೆ ನಿಯರ್ ಬರ್ತಿದೆ ಅಂದಾಗ ಸ್ವಲ್ಪ ಅವಳಿಗೆಲ್ಲ ಸ್ಕಿನ್ ಕೇರ್ ಎಲ್ಲ ಮಾಡಿದ್ವಿ. ಸೊ ಮತ್ತೆ ಸ್ಟುಡಿಯೋದಲ್ಲಿ ಹೋದಾಗ ಮತ್ತೆ ಅವಳು ಹೊಸ ಜಾಗ ನೋಡಿಬಿಟ್ಟು ತುಂಬ ಅಳ್ತಾಳೆ ಅಂತ ಹೇಳಿಬಿಟ್ಟು, ಬಟ್ ನಾವು ಅಂದ್ಕೊಂಡಂಗೆ ಏನಾಗಲಿಲ್ಲ. ಅವಳು ತುಂಬಾ ಆ್ಯಕ್ಟಿವ್ ಇದ್ಲು ಅಂತಲೇ ಹೇಳ್ಬೋದು. ನಾವಲ್ಲಿ 5 ಥೀಮ್ಸ್ ಪ್ಯಾಕೇಜ್ ತೊಗೊಂಡಿದ್ವಿ. ಸೊ ಅದರಲ್ಲಿ ಅವಳಿಗೆ ಫಸ್ಟ್ ಇದ್ದಿದ್ದು ಮರ್ಮೇಡ್ ಥೀಮ್ ಇತ್ತು. ಸೊ ಇಲ್ಲಿ ಹಾಗೆ ಜಸ್ಟ್ ಕ್ವಿಕ್ಕಾಗಿ ನಿಮಗೆ ಸ್ಟುಡಿಯೋ ತೋರಿಸೋಣ ಅಂತ ಸ್ಟುಡಿಯೋ ತೋರಿಸ್ತಾ ಇದ್ದೀನಿ. ಬಟ್ ಇದು ಆ್ಯಕ್ಚುಲಿ ಸ್ಟುಡಿಯೋ ಅಲ್ಲ, ಇದು ಒಂದು ಮನೆಯಲ್ಲಿ ಲೈಕ್ ಈ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈಗ ಮರ್ಮೇಡ್ ಥೀಮ್ ಹಾಕಿದ್ದಾರೆ ಅವಳಿಗೆ. ಡೋಂಟ್ ಟಚ್ ಹಾಂ, ನೋ 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 ನೋ. ಅಮ್ಮು ಹೆಂಗ್ ಸೌಂಡ್ ಮಾಡುತ್ತೆ, ಲಯನ್ ಹೆಂಗ್ ಸೌಂಡ್ ಮಾಡುತ್ತೆ ತೋರ್ಸೋರಿಗೆ. ಅವ್ರಿಗೆ ಗೊತ್ತಿಲ್ಲ ಅಂತ ನೀನು ತೋರಿಸು, ಅಲ್ಲಿ ತೋರಿಸು, ಅಂಕಲಿಗೆ ತೋರಿಸು. ಬಾ, ಇಲ್ಲಿ ನೋಡು, ಇಲ್ಲಿ ನೋಡು. ಇವ್ರಿಗೆ ಹೇಳು, ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ನೀನು. ಕೌ ಹೆಂಗ್ ಸೌಂಡ್ ಮಾಡುತ್ತೆ. ನೀವೇ ಈ ಕಡೆಗೆ ಬಂದ್ಬಿಟ್ರೆ ಅವಾಗ ನಿಮಗೆ ನೋಡ್ತಾರೆ. ಈಗ ನೋಡಿ, ಈಗ ನೋಡಿ, ಒಂದು ಸ್ವಲ್ಪ ಬ್ಲೌಸ್ ಅಕ್ಕ ಕ್ಯಾಶ್ ಖರ್ಚು ಕೊಡ ಬನ್ನಿ ಸರ್. ಕ್ಯಾಶ್ ಖರ್ಚು ಬೇಕಾ? ಕೊಡಿ ಖರ್ಚು. ಆಯ್ತು, ಅಲ್ಲ ಲಯನ್ ಬಂತು, ಲಯನ್ ಬಂತು. ಅಮ್ಮು ಮಾಡ್ಬಾರ್ದು, ಬೀಳ್ತೀರಾ ಬೀಳ್ತೀರಾ ಚಿನ್ನಮ್ಮ, ಬೀಳ್ತೀರಾ. ಇಲ್ಲಿ ಚಿನ್ನ ಹಿಂಗೆ ಹಿಂಗೆ ಎಸ್ ಫೈನಲಿ ಫೋಟೋಶೂಟ್ ಎಲ್ಲ ಮುಗೀತು ಅವಳದು. ಬಟ್ ಇದರಲ್ಲಿ ಸ್ವಲ್ಪ ಅವಳು ಪ್ರಿನ್ಸಸ್ ಥೀಮಲ್ಲಿ ಮಾತ್ರ ಸ್ವಲ್ಪ ತುಂಬ ಅಂದರೆ ತುಂಬ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು. ಯಾಕೋ ತುಂಬ ಅಳ್ತಿದ್ಲು. ನಾವು ಫ್ರಾಕ್ ಹಾಕಿದ್ದಕ್ಕೆ ಏನಾದರೂ ಅವಳಿಗೆ ತುಂಬ ಇರಿಟೇಟ್ ಆಯಿತೋ ಏನೋ ಗೊತ್ತಿಲ್ಲ. ಬಟ್ ಅವಳು ತುಂಬ ಅಂದರೆ ತುಂಬಾ ಹತ್ಬಿಟ್ಲು ಅದರಲ್ಲಿ. ಬಟ್ ನಾವು ಚೆಫಿಂದ ಒಂದು ಥೀಮ್ನ ನಾವು ಅವಳಿಗೆ ಸೆಲೆಕ್ಟ್ ಮಾಡಿ ಕೊಟ್ಟಿದ್ವಿ. ಬಟ್ ಆ ಚೆಫಿಂದ ಯಾಕೋ ನಮಗೂ ಅಲ್ಲಿ ಹೋದ್ಮೇಲೆ ಬೇಡ ಅಂತ ಹೇಳ್ಬಿಟ್ಟು ನಾವು ಸ್ವಿಂಗಿಂದು ಥೀಮ್ ಥರ ನಾವು ಹಾಕಿಸ್ಕೊಂಡ್ವಿ ಅಲ್ಲಿ ಹೋಗಿ. ನೆಕ್ಸ್ಟು ಫೋಟೋಶೂಟ್ ಎಲ್ಲ ಮುಗಿಯೋಷ್ಟರಲ್ಲಿ ಈವ್ನಿಂಗ್ ಆಗಿಬಿಟ್ಟಿತ್ತು. ಸೊ ನಾವು ಮಧ್ಯಾಹ್ನ ಏನು ಲಂಚ್ ತೊಗೊಂಡಿರಲಿಲ್ಲ ಅಂತ ಹೇಳಿಬಿಟ್ಟು, ಟೈಮ್ ಆಗುತ್ತೆ ಮತ್ತು ಅವಳು ಅಳ್ತಾಳ ಅಂತ ಹೇಳಿಬಿಟ್ಟು, ಸೊ ಮಧ್ಯಾಹ್ನ ಏನೂ ಮಾಡಿರಲಿಲ್ಲ ಲಂಚು. ಸೊ ಈವ್ನಿಂಗ್ ಆಗಿದ್ದರಿಂದ ನಾವು ಅಲ್ಲೇ ನಿಯರ್ ಬೈ ಇರೋ ಮುಂಬೈ ಮಸ್ತಿಗೆ ಹೋಗಿದ್ವಿ. ಸೊ ಇಲ್ಲಿ ಇದು ನಮ್ಮ ದಾವಣಗೆರೆಯಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸಿಗೆಲ್ಲ. ಇಲ್ಲಿ ಮುಂಬೈ ಫೇಮಸ್ ವಡಾ ಪಾವ್ ಬಜ್ಜಿ, ಚೋಲೆ ಭಟೂರೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಾವಲ್ಲಿ ಹೋಗ್ಬಿಟ್ಟು ಪಾವ್ ಬಜ್ಜಿ ಮತ್ತು ಏನೇನು ಬೇಕು ಎಲ್ಲನೂ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಅವಳು ಮೆನು ಎಲ್ಲಾದರೂ ಹೋಟ್ಲಲ್ಲಿ ಹೋಗ್ಬಿಟ್ರೆ ಫಸ್ಟು ಮೆನು ನೋಡೋದೇ ಒಂದು ಕೆಲಸ ಮಾಡ್ತಾಳೆ ಯಾವಾಗ್ಲೂ.
ಮೆನು ನೋಡ್ಬಿಟ್ಟು ಹೇಳ್ತಿರ್ತಾಳೆ ಏನು ಬೇಕು ಅಂತ. ಸೊ ಇನ್ನೂ ಏನು ಬರೋದೇ ಇಲ್ಲ ಅಂದ್ರೂ ಏನೇನೋ ಅವಳಿಗೆ ಏನೇನು ಮಾಡ್ಬೇಕು ಅನಿಸ್ತಿರುತ್ತೋ ರಿಪೀಟೆಡ್ ಏನು ಮಾಡಿರ್ತಾಳೋ ಅದನ್ನೇ ಮತ್ತೆ ಮತ್ತೆ ಮಾಡೋದಕ್ಕೆ ಹೋಗ್ತಾಳೆ. ನೆಕ್ಸ್ಟು ನಾವಲ್ಲಿಂದ ಹೋಗಿದ್ದೆ ಬಂಗಾರಪೇಟೆ ಚಾಟ್ಸಿಗೆ. ಸೊ ಇಲ್ಲಂತೂ ಪಾನಿಪುರಿ ಹೇಳೋದೇ ಬೇಡ, ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ಹೋಗ್ಬಿಟ್ಟು ಏನೇನು ಬೇಕೆಲ್ಲ ತೊಗೊಂಡು ನೆಕ್ಸ್ಟು ನಾವು ಹೋಗಿದ್ದು ಅವಳಿಗೆ ಪಾರ್ಟಿ ಹಾಲ್ ಬುಕ್ ಮಾಡಬೇಕು ಬರ್ಡೇ ಅಂತ. ಸೊ ನೀವು ಆಲ್ರೆಡಿ ನಾನು ಆ್ಯನಿವರ್ಸರಿ ವ್ಲಾಗಲ್ಲಿ ನಾನು ಹೇಳಿದ್ದೆ ಓಷನ್ ಪಾರ್ಕಲ್ಲಿ ನಾವು ಮಾಡಿದ್ವಿ ಅಂತ, ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಮತ್ತೆ ಇವಳ ಬರ್ಡೇನೂ ಅಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಓಷನ್ ಪಾರ್ಕಿಗೆ ಹೋಗ್ಬಿಟ್ಟು ಸೊ ಅಲ್ಲಿ ಮ್ಯಾನೇಜ್ಮೆಂಟಲ್ಲಿ ಎಷ್ಟಾಗುತ್ತೆ ಎಲ್ಲ ಹಾಲ್ ಬುಕ್ ಮಾಡಿಕೊಂಡು ಸೊ ಹಾಗೆ ಫುಡ್ ಏನೇನು ಬೇಕು ಅಂತ ಆರ್ಡ್ರ್ ಕೊಟ್ಟು ಐಟಮ್ಸ್ ಎಲ್ಲ ಬುಕ್ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ. ಸೊ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.